ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ರವೆ ಕೂಡ ಅಷ್ಟೇ ಹುರಿದು ಇಟ್ಕೊಂಡಿದ್ದೆ. ಸೊ ಯಾವಾಗಲೂ ಬನ್ಸಿ ರವೆನೇ ಯೂಸ್ ಮಾಡೋದು, ಏಕೆಂದರೆ ಉದ್ರಾಗಿರುತ್ತಲ್ವ. ಸೊ ಹಾಗಾಗಿ ನಮಗೆಲ್ಲ ತುಂಬಾ ಇಷ್ಟ. ಸೊ ಸಣ್ಣ ರವೆ, ಮೀಡಿಯಮ್ ರವೆಲೆಲ್ಲ ಮಾಡ್ತಾರೆ. ಸೊ ಅಷ್ಟಾಗಿ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ರವೆ ಯೂಸ್ ಮಾಡೋದು. ಸೊ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹುರಿದು ಇಟ್ಟಿರುವಂತಹ ರವೆನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತಿಂಡಿ ಎಲ್ಲ ಮಾಡಿ ಇಟ್ಟು ಸ್ವಲ್ಪ ಬಟ್ಟೆ ಕೂಡ ಇತ್ತು. ಸೊ ಬಟ್ಟೆ ವಾಶ್ ಮಾಡಿ ಹಾಕೋಣ ಅಂತ ವಾಶ್ ಮಾಡ್ತಿದ್ದೆ. ಸೊ ಮಳೆ ಇರೋದ್ರಿಂದ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಇದ್ದಾಗಲೇ ತೊಳ್ಕೊಬಿಟ್ರೆ ಬೆಟರು. ಸೊ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ನನ್ನ ಮಗನೂ ನೀರಲ್ಲಿ ಆಟ ಆಡ್ತಾಯಿದ್ದೆ. ಸೊ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದೆ. ಇನ್ನು ಇವತ್ತೇನು ಸ್ಪೆಷಲ್ ಅಂದರೆ ನಿಮ್ಮದು ಬರ್ಡೇ ಇದೆ, ಇವತ್ತು ಸಂಜೆ ಪಾರ್ಟಿ ಇದೆ, ಸೆಲೆಬ್ರೇಷನ್ನು ಚಿಕ್ಕದಾಗಿ. ಸೊ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಬಿರಿಯಾನಿ ಕೂಡ ಮಾಡಿಸ್ತಿದ್ದಾರೆ. ಅದಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ, ಮುಖ ಎಲ್ಲ ತೊಳ್ಕೊಂಡು. ಹೊರಗಡೆ ಏನಿಲ್ಲ, ಮನೆಯಲ್ಲೇ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದು. ನನ್ನ ಮಗ ಕೂಡ ರೆಡಿಯಾಗಿ ನಿಂತಿದ್ದ ನೋಡಿ. ಅವನು ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಬಾಗಿಲು ಹಾಕ್ಕೊಂಡು ನಾನು ನನ್ನ ಮಗ ರೆಡಿಯಾಗಿ ಆಂಟಿಯವ್ರ ಮನೆಗೆ ಹೊರಟ್ವಿ. ನವಿ ಕೂಡ ಕೇಕ್ ತರೋದಕ್ಕೆ ಅಂತ ಹೋಗಿದ್ರು. ಸೊ ಹಾಗಾಗಿ ನಾನು ಮತ್ತು ನಿಶು ಇಬ್ಬರು ರೆಡಿ ಆಗಿಬಿಟ್ಟು ಹೊರಟ್ವಿ ಕೆಳಗಡೆಗೆ. ನನ್ನ ಮಗ ನೋಡಿ ಹಾಯ್ ಮಾಡ್ತಾ ಇದ್ದಾನೆ ಇವಾಗ. ಸೊ ಅವನಿಗೆ ಕಾಮನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಇಷ್ಟನೇ ಆಗಲ್ಲ ಅವನಿಗೆ ತೆಗಿತೀನಿ ಅಂದರೆ. ಸೊ ಅವ್ನಿಗೆ ಯಾವಾಗ ಮೂಡ್ ಬರುತ್ತೆ ಆವಾಗ ಹಾಯ್ ಮಾಡ್ತಾನೆ ಮತ್ತು ಫೋಟೋ ತೆಗೆಸ್ಕೊತಾನೆ. ಇನ್ನು ಬರ್ತ್ಡೇ ಗರ್ಲ್ ಕೂಡ ರೆಡಿಯಾಗಿದ್ಲು, ರೆಡಿ ಮಾಡಿ ಕಳಿಸಿದ್ದೆ. ಇವರೆಲ್ಲ ಅವ್ರ ಫ್ರೆಂಡ್ಸ್ಗಳು ಬಂದಿದ್ದರು ಸೆಲೆಬ್ರೇಷನ್ಗೆ. ನೋಡಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಅವರಮ್ಮ ಕೂಡ ಇವತ್ತು ಹಾಯ್ ಮಾಡ್ತಾ ಇದ್ದಾರೆ, ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಇದೆ ಅಂತ. ಅವಳು ಕೂಡ ರೆಡಿ ಮಾಡ್ಕೊಂಡು ನಮ್ಮ ಮನೆಯಿಂದನೇ ಬಂದಿದ್ಲು. ಸೊ ರೆಡಿಯಾಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಆಟ ಆಡ್ತಾಯಿದ್ರು, ಕೂತ್ಕೊಂಡು ಮಾತಾಡ್ತಾಯಿದ್ರು ಫ್ರೆಂಡ್ಸ್ ಎಲ್ಲ. ಸೊ ಇವಳು ನೋಡಿ ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದಾಳೆ. ನಿಶು ಮತ್ತು ಅವಳು ಇಬ್ಬರು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. ಅವನಿಗೆ ಮಿಕ್ಚರ್ ತಿನ್ನಬೇಕಾಗಿತ್ತು. ಸೊ ಹಾಗಾಗಿ ನೋಡಿ ಅಲ್ಲಿ ಮಿಕ್ಚರ್ ತಿಂದ್ಕೊಳ್ತಾ ಫೋಟೋ ತೆಗೆಸ್ಕೊಳ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ಅವ್ರ ಗೆಸ್ಟಸ್ ಎಲ್ಲ ಬಂದರು, ಅವ್ರ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಅಷ್ಟೇ ಹೇಳಿದ್ದು. ಜಾಸ್ತಿ ಯಾರಿಗೂ ರಿಲೇಟಿವ್ಸ್ಗೆ ಯಾರಿಗೂ ಹೇಳಿರಲಿಲ್ಲ ಅವರು. ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಮಾಡಿದ್ದು. ನಿಶು ಅಂತೂ ಎಲ್ಲರ ಜೊತೆನೂ ಫೋಟೋಗೆ ನಿಂತ್ಕೊಂಡ. ಸೊ ನೋಡಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ನವಿ ಮತ್ತು ಅವ್ರ ಆಂಟಿ ಇದ್ದಾರಲ್ವ ಅವ್ರ ಹಸ್ಬೆಂಡು ಇಬ್ಬರು ಸೇರಿ ಮಾಡಿದ್ದಾರೆ ಸಿಂಪಲ್ಲಾಗಿ. ಬರ್ಡೇ ಕೂಡ ಚೆನ್ನಾಗಾಯಿತು ಸಿಂಪಲ್ಲಾಗಿ. ಹೇಗೆ ಕಾಣಿಸ್ತಿದ್ದಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವ್ರ ಫ್ರೆಂಡ್ಸ್ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ರು. ನವಿ ಅಷ್ಟರಲ್ಲಿ ಕೇಕ್ ತೊಗೊಂಡು ಬಂದರು ನೋಡಿ. ಇದು ಸ್ಪೆಷಲ್ ಕೇಕು ಚೆನ್ನಾಗಿದೆ ಅಲ್ಲ, ಹಾರ್ಟ್ ಶೇಪಲ್ಲಿ ಮಾಡಿಸಿದ್ದಾರೆ. ಅವಳಿಗೆ ಇನ್ನೂ ಕೇಕ್ ಕಟ್ ಮಾಡಿಸಿರಲಿಲ್ಲ. ಸೊ ಅವಳು ಮತ್ತು ಅವ್ರ ತಾತ ಇಬ್ಬರು ಕೂಡ ಕ್ಯಾಂಡಲ್ ಹಚ್ಬಿಟ್ಟು ಕೇಕ್ ಕಟ್ ಮಾಡಿದ್ರು. ಕೂಡ ನಾನು ಹೋಗ್ತೀನಿ ಅಂತ ಹೋದ ಅಲ್ಲಿಗೆ ಕೇಕ್ ಕಟ್ ಮಾಡೋಕ್ಕೆ. ಅವನಿಗೆ ಕ್ರೀಮ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಹಾಗಾಗಿ ಹೋಗ್ತಾನೆ ಅಲ್ಲಿಗೆ.
ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು. ಮತ್ತು ಅಮ್ಮ ಇಬ್ಬರು ಕೂಡ ಕೇಕ್ನ ತಿನ್ನಿಸಿದ್ರು. ಸೊ ಒಬ್ಬಳೆ ಮಗಳು, ಸೊ ಹಾಗಾಗಿ ಪ್ರತಿ ವರ್ಷ ಹಿಂಗೇನೆ ಸಿಂಪಲ್ಲಾಗಿ ಆಚರಿಸ್ತಾರೆ. ಸೊ ಇವರಿಬ್ರದ್ದು ಒಂದು ಫೋಟೋ ತೆಗಿಯೋಣ ಅಂತ ಕೇಕ್ ತಿನ್ಸಕ್ಕೆ ಹೋಗ್ತಾರೆ. ನಿಶು ಅಂತೂ ಆ ಕೇಕ್ನ ಸುಮ್ಮನೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹಿಡ್ಕೊಂಡಿರೋದು, ನಿಲ್ಲಿಸ್ತಾನೆ ಇಲ್ಲ, ಅವ್ನು ತಿನ್ನೋಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ನಾನು ಫ್ರೆಂಡ್ ಬಂದು ಏನೋ ಗಿಫ್ಟ್ ಏನೋ ಕೊಡ್ತಾಯಿದ್ಲು, ಸೊ ಹಾಗಾಗಿ ಇನ್ನು ಸೆಲೆಬ್ರೇಷನ್ ಎಲ್ಲ ಕೂಡ ಮುಗೀತು. ಸೊ ಬರ್ತಡೇ ಎಲ್ಲ, ಸೊ ಇನ್ನು ಊಟಕ್ಕೆ ಕೊಟ್ಬಿಡೋಣ ಅಂತ ಬಿರಿಯಾನಿ ಮಾಡಿಸಿದ್ರು ಆಂಟಿಯವರೆಲ್ಲ. ಸೊ ಕೆಲ್ಸಕ್ಕೆ ಹೋಗೋರು ಇದ್ರಲ್ವ, ನವೀನು ಕೂಡ ನೈಟ್ ಶಿಫ್ಟ್ಗೆ ಹೋಗಬೇಕಾಗಿತ್ತು, ಆ ಫ್ರೆಂಡ್ಸ್ ಎಲ್ಲ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮೊದಲು ಗಂಡಸರಿಗೆಲ್ಲ ಊಟ ಕೊಟ್ಬಿಡೋಣ, ಅವ್ರು ಹೋಗಲಿ ಅಂದ್ಬಿಟ್ಟು ಮೊದಲೇ ಅವ್ರಿಗೆ ಊಟ ಕೊಟ್ವಿ. ಮತ್ತು ಆಂಟಿಯವ್ರ ತಂದೆ ಮತ್ತು ಅವ್ರ ಫ್ರೆಂಡು ಎಲ್ಲರೂ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಮೊದಲು ಊಟ ಕೊಟ್ಬಿಟ್ರು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಶಿಫ್ಟ್ಗೆ ಹೋಗಬೇಕಾಗಿತ್ತು ನಾವು. ಮತ್ತು ಆಂಟಿಯವ್ರ ತಂದೆನ ಅವ್ರ ಮನೆಗೆ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾರೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.